ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ಜೀವನ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೆಂಗಳೂರಿನ ರಾಜೀವ್ ಗಾಂಧಿ ಗೃಹ ನಿರ್ಮಾಣ ಸಂಸ್ಥೆ ಅಂದರೆ ಕರ್ನಾಟಕ ಗೃಹ ಮಂಡಳಿಯಲ್ಲಿರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮದ ಬಳಿ ಇದ್ದೀವಿ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6-7 ತಿಂಗಳಿಂದ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ಭಟ್ರವರ ನೇತೃತ್ವದಲ್ಲಿ ಏನು ನಿಜವಾಗ್ಲೂ ಫಲಾನುಭವಿಗಳಿಗೆ 1 ಲಕ್ಷ ಮನೆಯನ್ನ ಕೊಡ್ತೀವಿ ಅಂತ ಹೇಳಿ 2017ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನನ್ನ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಯಾರು ಮನೆ ಇಲ್ಲದೆ ವಸತಿ ರಹಿತರಾಗಿರಬಾರದು ಅಂತ ಹೇಳಿ ಒಂದು ಕನಸಿನ ಯೋಜನೆ ಅಂತ ಪ್ರಾರಂಭಿಸ್ತಾರೆ. 1 ಲಕ್ಷ ಮನೆಗಳನ್ನ ಕೊಡ್ತೀನಿ ಅಂತ ಹೇಳಿ 2017ರಲ್ಲಿ ಪ್ರಾರಂಭ ಆದ ಯೋಜನೆ. ಇವತ್ತು ನಾವು 2026ರಲ್ಲಿ ಇದ್ದೀವಿ. ಸಿದ್ದರಾಮಯ್ಯನವ್ರ ಸರ್ಕಾರ ಹೋದ ನಂತರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಆ ಸಂದರ್ಭದಲ್ಲೂ ಸಹ ಒಂದು ಬಿಜೆಪಿ ಸರ್ಕಾರನು ಸಿದ್ದರಾಮಯ್ಯನವರು ಮಾಡಿದ್ದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಸೋಮಣ್ಣನವರು ವಸತಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕ ಹಂಚಿಕೆ ಪತ್ರವನ್ನು ಕೊಡ್ತಾರೆ. ಏನು, ನಿಮ್ಗಳಿಗೆ ಮನೆಯನ್ನ ಕೊಡ್ತೀವಿ ಅಂತ ಹೇಳಿ. ಇವತ್ತು 2026ರಲ್ಲಿ ಇದ್ದೀವಿ. ಈಗೇನ್ ಮಾಡಿದ್ದಾರೆ, ಸ್ವಾಧೀನ ಪತ್ರ 9 ಏಪ್ರಿಲ್ 2026ರಲ್ಲಿ ಸ್ವಾಧೀನ ಪತ್ರವನ್ನ ಕೊಟ್ಟಿದ್ದಾರೆ. ಇವತ್ತಿನ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಜಮೀರ್ ಅಹಮದ್ ಏನು ವಸತಿ ಸಚಿವರಾಗಿದ್ದಾರೆ, ಜಮೀರ್ ಅಹಮದ್ ಅವರು ಇನ್ನೂ ಕೆಲವರಿಗೆ ಡೀಡ್ ರಿಜಿಸ್ಟ್ರೇಷನ್ ಡೀಡ್ ಆಗಿದೆ, ಲೀಸ್ ಕಮ್ ಸೇಲ್ ಡೀಡ್ ಆಗಿದೆ. ಆದ್ರೆ ಇಲ್ಲಿರುವಂತಹ ಫಲಾನುಭವಿಗಳಿಗೆ ಇವತ್ತವರೆಗೂ ಮನೆಗೆ ಪ್ರವೇಶ ಕೊಟ್ಟಿಲ್ಲ, ಕೀ ಕೊಟ್ಟಿಲ್ಲ. ಸ್ಥಳನೇ ಎಷ್ಟೋ ಜನಗಳಿಗೆ ಇದು ನಿಮ್ಮ ಮನೆ ಅಂತಾನೆ ತೋರಿಸಿಲ್ಲ, ಆದ್ರೆ ಸ್ವಾಧೀನ ಪತ್ರ ಕೊಟ್ಟಿದ್ದಾರೆ. ಇಲ್ಲಿನ ಅಧಿಕಾರಿಗಳನ್ನ ಕೇಳ್ತಾ ಇದ್ರೆ ಇವತ್ತು ನಾಳೆ ಅನ್ನುವಂತ ನೆಪವನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರ ಪ್ರಕಾರ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಚೇಂಬರ್ ನಿರ್ಮಾಣ ಮಾಡಿಲ್ಲ. ಈ ರೀತಿಯಾಗಿ ಕಥೆಗಳನ್ನ ಹೇಳ್ತಾ ಬರ್ತಾ ಇರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ಇವತ್ತು ರಘು ಜಾಣಗೆರೆ ಅವರಾಗಲೇ ಹೇಳ್ತಿದ್ರು, ಇವತ್ತೇನು ಕೋಟ್ಯಾಧೀಶ್ವರರಿಗೆ ಕೊಡ್ತಾ ಇರುವಂತಹ ವಿಲ್ಲಾಗಳಲ್ಲ, 3 BHK ಕಟ್ಟುವಂತ ಅಪಾರ್ಟ್ಮೆಂಟ್ಗಳಲ್ಲ, ಕೇವಲ 300 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಸಿಂಗಲ್ ಬೆಡ್ರೂಮ್ ಮನೆಗಳು. ಕೂಲಿ ಕಾರ್ಮಿಕರು, ಆಟೋ ಡ್ರೈವರ್ಗಳು, ಮತ್ತೆ ಆಟೋ ಓಡಿಸೋರು, ಕಾರ್ ಚಾಲಕರು, ಇಂಥವರು ಇಲ್ಲಿ ಇವತ್ತು ಏನೋ ಹಾಕಿರುವಂತದ್ದು ಬಡವರಿಗೆ ಅಂದಾಗ ಬಡವರೇ ಹಾಕಿದ್ದಾರೆ. ಯಾಕೆಂದ್ರೆ ಸರ್ಕಾರಗಳಿಗೆ ಗೊತ್ತಿದೆ ಬಡವರು ಬೀದಿಗೆಲ್ಲೂ ಹೋರಾಟ ಮಾಡಲ್ಲ, ನಮ್ಮ ವಿರುದ್ಧ ಧ್ವನಿ ಎತ್ತಲ್ಲ ಅನ್ನೋ ಕಾರಣಕ್ಕೆ ಇಂಥವ್ರಿಗೆ ನಾವು ಕೊಡ್ತೀವಿ ಅಂತೇಳಿ ವಂಚನೆ ಮಾಡಿದ್ರು ಇವ್ರಿಗೆ ಯಾರು ಕೇಳಕ್ ಬರಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರಗಳು ಬಡವರನ್ನ ಏನೂ ತಿಳುವಳಿಕೆ ಇಲ್ಲದೆ ಇರುವಂತವ್ರನ್ನ ಸುಳ್ಗೆ ಮಾಡೋ ನಿಟ್ಟಿನಲ್ಲಿ ನಮಗಂತೂ ಇವತ್ತು ಬೇಸರ ಏನು ಅಂದ್ರೆ, ರಾಜ್ಯ ಸರ್ಕಾರನೇ ಬಡವರ ಪರ ಅಂತ ಹೇಳುವಂತ ಸರ್ಕಾರ, ನಾನು ಹಿಂದುಳಿದವರ ಪರ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಅವರ ಕನಸಿನ ಯೋಜನೆ 1 ಲಕ್ಷ ಮನೆ, ಅದರಲ್ಲಿ ಕೇವಲ ಇವತ್ತು 3,000 ಚಿಲ್ಲರೆ ಮನೆಗಳನ್ನ ಬಿಟ್ಟರೆ ಇನ್ನೊಂದು ಮನೆ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರು ಸಂತ್ರಸ್ತಿದ್ದಾರೆ ಅವರ ಪರವಾಗಿ ನಾವು ಇವತ್ತು ನಿಂತು ಇಲ್ಲಿ ನಮ್ಮ ತಂಡ ಏನು ರಘುಪತಿ ಭಟ್ ಇರ್ಬೋದು, ರಘು ಜಾಣಗೆರೆ ಅವರು ಇರ್ಬೋದು, ಇಲ್ಲಿನ MD ಅವ್ರನ್ನ ಭೇಟಿ ಮಾಡಿ ಯಾವತ್ತು ಇವ್ರಿಗೆ ಮನೆಗೆ ಕೀ ಕೊಡ್ತೀರಾ ಅನ್ನುವಂಥದ್ದು ತೀರ್ಮಾನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಳಗಡೆ ಹೋಗಿದ್ದಾರೆ. ಇವತ್ತು ಈ ಜನಕ್ಕೆ ನ್ಯಾಯ ಸಿಗುವಂತ ಕೆಲಸ ಆಗಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸುತ್ತೆ. ಇವತ್ತು ನಾವು ಏನಾಗ್ತಾ ಇದೆ ಕೇಳೋದಕ್ಕೆ ಬಂದಿರೋದು, ಯಾವಾಗ ಇವ್ರಿಗೆ ಕೀಯನ್ನ ಕೊಡ್ತೀರಾ ಅನ್ನುವಂಥದ್ದನ್ನ ಕೇಳಿ ಅದಾದ ನಂತರ ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸಬೇಕೋ ಅಥವಾ ಇದಕ್ಕೆ ನಮ್ಗಿಲ್ಲಿ ನಾವು ಪಟ್ಟಿರುವಂತಹ ಮತ್ತು ಇವ್ರುಗಳ ಶ್ರಮಕ್ಕೆ ಫಲ ಸಿಗುತ್ತಾ ಅಂತ ನೋಡೋಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಉಮಾಶಂಕರು. 6 ವರ್ಷ ಆಯಿತು ಅರ್ಜಿ ಹಾಕಿ. ಒಂದು 5 ವರ್ಷ ನಮಗೆ 1 ಲಕ್ಷ ಕೆತ್ಬಿಟ್ಟು ಸುಮ್ಮನೆ ಆದ್ವಿ. ಒಂದು 5 ವರ್ಷ ಆದಮೇಲೆ ಬ್ಯಾಂಕದ್ದು ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೆ ಹರಾಜು ಹಾಕ್ತೀವಿ, ಕೊಡೋಲ್ಲ. ಹಂಗಾಗಿ ನಾವು ಬ್ಯಾಂಕದ್ದು ಅಕೌಂಟ್ ಮಾಡಿಸ್ತೀವಿ. ಅಕೌಂಟ್ ಮಾಡಿಸಿ 10 ತಿಂಗಳಿಂದ ಕಟ್ಟಾಗ್ತಾ ಇದೆ 30,701 ರೂಪಾಯಿ. 1 ರೂಪಾಯಿ ಇಲ್ಲ ಅಂದೇನು ಆಸ್ಪತ್ರೆಯಲ್ಲಿ ಇದ್ದೀನಿ, ಅಡ್ಮಿಟ್ ಆಗಿದ್ದೀನಿ ಅಂದರೂ ಬಿಡ್ತಲ್ಲ. ಅವರು ಚೆಕ್ ಬೋನಸ್ ಮಾಡ್ತಾರೆ, ನನ್ನ ಮಗನಿಗೆ ಫೋನ್ ಮಾಡ್ತಾರೆ, ಮತ್ತು ನನ್ನ ಮನೆಗೆ ಫೋನ್ ಮಾಡ್ತಾರೆ. ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿರ್ತೀವಿ. ಇದೋ ಕೊಡ್ತೀವಿ ಅಂತಾರೆ, 10 ದಿವಸ ಕೊಡ್ತೀವಿ, 15 ದಿವಸ ಕೊಡ್ತೀವಿ ಅಂತಾರೆ, ಕೊಡ್ತಲ್ಲ. ನಾವು ಇದನ್ನೆಲ್ಲ ತಡೆಯೋಕ್ಕಾಗ್ತಿಲ್ಲ. KR ಪಾರ್ಟ್ಸ್ ನಾವು ಹೋಗಿ ನಾವು ಕಷ್ಟ ಹೇಳ್ಕೊಂಡ್ವಿ. ಅವರು ನಮ್ಮ ಬೆಂಬಲಕ್ಕೆ ನಿಂತು ಬೀಗ ಇಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಇವತ್ತು 6 ಲಕ್ಷಕ್ಕೆ ಮನೆ ಕೊಡ್ತೀವಿ ಅಂತ ಹೇಳಿದಂತ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು 5.5 ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದಂಥದ್ದು ಇವತ್ತು ಅದು 13,20,000 ಆಗಿದೆ.
ಅಂದ್ರೆ ಸರ್ಕಾರಗಳು ಬದಲಾವಣೆ ಆಗ್ತಿದ್ದಂಗೆ ಈ ರೇಟ್ಗಳನ್ನು ಏರಿಸ್ತಾ ಇವ್ರಿಗೆ ಇಂಟಿಮೇಷನ್ ಕೊಟ್ಟಿದ್ದಾರಾ? ನಿಮ್ಗೆ ಯಾವ ತರ ಹೇಳಿದ್ರ? ಬಿಜೆಪಿ ಗೌರ್ಮೆಂಟ್ ಬಂದಿದೆ. ಇವರು ಸಿದ್ದರಾಮಯ್ಯನವ್ರ ಸರ್ಕಾರ 5.5 ಲಕ್ಷ ಅಂತ ಹೇಳಿತ್ತು. ಅದ ನಂತರ ಬಂದಂತ ಬಿಜೆಪಿ ಸರ್ಕಾರ 3 ಲಕ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ದು. ಮೊದಲನೇದಾಗಿ 3.5 ಲಕ್ಷಕ್ಕೆ ಇವತ್ತು 3.5 ಲಕ್ಷಕ್ಕೆ ಮೊದಲನೇ ಬಾರಿಗೆ ನಾಲ್ಕು ಕಡೆ ಆಯ್ಕೆ ಪತ್ರ ಆಗಿದೆ. 2017 ನಮ್ಗೆ ಕಡೆ ಆಯ್ಕೆ ಪತ್ರ ಬಂದಿದೆ. ಹಾಗಾಗಿ ದುಡ್ಡು ಕೂಡ ಕಟ್ಕೊಂಡಿಲ್ಲ, ಮನೆ ಕೂಡ ಕೊಡಲಿಲ್ಲ. ಅದು ಮುಂದುವರೆದ ಭಾಗವಾಗಿ ಇವತ್ತು 13.5 ಲಕ್ಷಕ್ಕೆ ಮಾತಾಡಲಿಕ್ಕೆ ನಾಳೆ 50 ಕೋಟಿ ಕೊಡಬೇಕು, ಅಗ್ರಹಣ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅದು ಯಾವ ಅಗ್ರಹಣ ಅಂತ ನಮಗೂ ಗೊತ್ತಿಲ್ಲ. ಸರ್ಕಾರದ ಸಬ್ಸಿಡಿ 3 ಲಕ್ಷ, ಸಬ್ಸಿಡಿ 1.5 ಲಕ್ಷ. ನಾವು ಆಟೋ ಓಡಿಸೋರು LPG ಸಿಗ್ತಲ್ಲ, ಅವ್ರು ಕಾಯ್ದು LPG ಹಾಕ್ಸ್ಕೊಂಡ್ಬಂದು ದಿನಕ್ಕೆಲ್ಲ 500 ರೂಪಾಯಿ 400 ರೂಪಾಯಿ ದುಡಿಯೋಕ್ಕಾಯ್ತಲ್ಲ, ಮನೆಗೆ ಜೀವನಕ್ಕೆ ಕೊಡೋಕ್ಕಾಯ್ತಲ್ಲ. ಅಂಥದ್ರಲ್ಲಿ EMI ಸಾಲ ಮಾಡಿ ಕಟ್ತಾ ಇದೀವಿ. ಅವ್ರು ಕೊತ್ತ ಇವ್ರು ಕತ್ತಕ್ಕಾಗಲ್ಲ, ಇವ್ರು ಕೊತ್ತ ಅವ್ರು ಕೊತ್ತಕ್ಕಾಗಲ್ಲ. ಮಳೆ ಬಂದೆ ಬಾಡಿಗೆ ಬಿತ್ತೈತೆ, ಅದೆಲ್ಲ ಏನೋ ಮೇಂಟೈನ್ ಮಾಡೋಣ ಅಂತ ನಾವು ನೋಡ್ತಾ ಇದ್ದೀವಿ. ಇವ್ರು ಬರೇ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದಾರೆ. 15 ದಿವಸ ನೀರು ಬಂದಿಲ್ಲ, ಕರೆಂಟ್ ಬಂದಿಲ್ಲ, ನಿಮ್ಗೆ ಹಂಗೆ ಕೊಡೋಕ್ಕಾಗಲ್ಲ. ಅಲ್ಲಿ ಬಂದು 1 ಅವರ್ ಮಾತಾಡಿ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಎಲ್ಲ ಆಗೈತೆ, ಅದನ್ನು ಸುಳ್ಳಾಗೈತೆ. ಇವಾಗ ನಮ್ಗೆ ಏನೇ ಆಗಲಿ ಇವತ್ತು ಬೀಗ ಇಸ್ಕೊಂಡು ನಾವು ಯಾರು ಇಲ್ಲಿಂದ ಹೋಗಲ್ಲ. ನಾವು ಇಲ್ಲೇ ಚಾಪೆ ತಗೊಂಡ್ಬಂದು ಇಲ್ಲೇ ಮಲ್ಕೊಳ್ಳೋಕೆ ಮಾಡೇ ಮಾಡ್ತೀವಿ. ಹೀಗಾಗಿ ಸುಮಾರು 200 ಮುತ್ತಿಗೆ ಹಾಕಿದ್ದಾರೆ. ಡಿಸ್ಕಷನ್ ಬಂದಿರ್ಬೋದು, ಮಹಿಳೆಯರು ಸಹ ಬಂದಿದ್ದಾರೆ. ಅದನ್ನು ಆಕ್ರೋಶ ಹಾಕಿದ್ದಾರೆ. ನಾವೆಲ್ಲ ಕೊಡುಗೆ ಸ್ವಾಮಿ, ನಾವು ಏನು ಒಡೆಯಗಳ ಇಟ್ಟು ನಾವು ಹಣ ಕೊಟ್ಟಿದ್ದೇವೆ, ಲೋನ್ ಕಟ್ಟಲು ಕಟ್ಟಿದ್ದೇವೆ. ಬಟ್ ಇದುವರೆಗೂ ನಮಗೆ ಮನೆ ಕೊಟ್ಟಿಲ್ಲ. ಹೀಗಾಗಿ ಮನೆ ಕೊಟ್ಟಿದ್ದು ಒತ್ತಾಯ ಮಾಡ್ತಾರೆ. ಹಕ್ಕುಪತ್ರ ತೋರಿಸೋದು ರಾಜೀವ್ ಗಾಂಧಿ ವಸತಿ ನಿಗಮದವರು ಅಧಿಕಾರಿಗಳ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ನಮ್ಮ ಮನೆಗೆ ಸ್ಪಂದನೆ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಇವತ್ತು ಮುತ್ತಿಗೆ ಹಾಕಿದರೆ MD ಅವರು ಇದುವರೆಗೂ ರೆಸ್ಪಾನ್ಸ್ ಮಾಡಿಲ್ಲ, ಫಲಾನುಭವಿಗಳ ಸಮಸ್ಯೆಗಳನ್ನ ಕೇಳಿಲ್ಲ. ಹೀಗಾಗಿ ಬೇಗ ನಮಗೆ ಈ ಒಂದು ಆ ಮನೆಗಳನ್ನ ಕೊಡಬೇಕು, ಮನೆ ಕೀಯನ್ನು ಕೊಡಬೇಕು. ಯಾಕಂದ್ರೆ ಮನೆ ಕಂಪ್ಲೀಟ್ ಆಗಿದೆ. 2021ರಿಂದ ಮನೆ ಕಟ್ತಾ ಬಂದಿದ್ದಾರೆ. ಈಗ ಇದೇ ವರ್ಷ ಜನವರಿಯಲ್ಲಿ ಕೊಡಬೇಕಿತ್ತು. ನೋಡಿ ಅಮೌಂಟ್ ಎಲ್ಲ ಕಟ್ಟಿದ್ದಾರೆ, ಪೇ ಸಹ ಅಮೌಂಟ್ ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಹಕ್ಕುಪತ್ರ ಸಹ ಇದೆ, ರಿಜಿಸ್ಟರ್ ಸಹ ಆಗಿದೆ. ಆದ್ರೂ ಸರಿಯಾಗಿ ಇವರು ರೆಸ್ಪಾನ್ಸ್ ಮಾಡ್ತಿಲ್ಲ, ಮನೆ ಕೊಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕ್ತಿದ್ರೆ ರಾಜೀವ್ ಗಾಂಧಿ ವಸತಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಿದೆ. ಹೀಗಾಗಿ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಸಹ ಇಲ್ಲ ಧಿಕ್ಕಾರ ಕೂಗ್ಬೇಡ್ರಪ್ಪ, ಯಾಕಂದ್ರೆ ಧಿಕ್ಕಾರ ಯಾರು ಕೂಗ್ಬೇಡಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ. ಯಾಕಂದ್ರೆ ಪೊಲೀಸರು ಸಹ ಬಂದಿದ್ದಾರೆ. ನೋಡಿ ಎಲ್ಲ ಹಕ್ಕುಪತ್ರವನ್ನ ತೋರಿಸ್ತಾ ಇದ್ದಾರೆ.